ಇದೀಗ ಒಂದು ಟಿ ನರಸೀಪುರದ ಸ್ಟೋರಿಯನ್ನ ಕೊಡ್ತಾ ಇದ್ದೀನಿ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಇತರರ ಮೇಲೆ ಅವಲಂಬಿತವಾಗಬೇಕು, ಸ್ವಯಂ ಉದ್ಯೋಗದ ಮೂಲಕ ಜೀವನ ರೂಪಿಸಿಕೊಳ್ಬೇಕು ಅಂತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹಾಗೂ ದೇವರತ್ನ ಫೌಂಡೇಶನ್ನ ಸಂಸ್ಥಾಪಕರೂ ಆಗಿರುವಂತಹ ಎಂ ಶಿವಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ತಾಲೂಕಿನ ಶ್ವಾಸರಾಜಪುರ ಗ್ರಾಮದಲ್ಲಿ ನೂತನ ನಂದಿನಿ ಡಿಜಿಟಲ್ ಬ್ಯೂಟಿ ಪಾರ್ಲರ್ ಉದ್ಘಾಟಿಸಿ ಮಾತನಾಡಿದಂತಹ ಅವರು, ರಾಜ್ಯ ಸರ್ಕಾರ ಗ್ರಾಮೀಣ ಮಹಿಳೆಯರಿಗಾಗಿ ಹಲವು ಕಲ್ಯಾಣ ಯೋಜನೆಗಳು ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡ್ತಾ ಇದೆ. ಮಹಿಳೆಯರು ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಆರಂಭಿಸುವಂತಹ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಸಲಹೆ ನೀಡಿದರು. ಯಾವುದೇ ವೃತ್ತಿಯನ್ನ ಆಸಕ್ತಿಯಿಂದ ಕಲಿತ್ರೆ ಅದು ಜೀವನಕ್ಕೆ ಭದ್ರವಾದಂತಹ ಆಧಾರವಾಗುತ್ತದೆ. ಸರ್ಕಾರ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸ್ತಾ ಇದ್ದು ಅದರ ಪ್ರಯೋಜನವನ್ನ ಪಡೆದು ಸ್ವಂತ ಉದ್ಯಮವನ್ನ ಅಥವಾ ಉದ್ಯೋಗವನ್ನ ಆರಂಭಿಸಬೇಕು. ಈ ಮೂಲಕ ಇತರರಿಗೂ ಉದ್ಯೋಗ ನೀಡುವಂತಹ ಮಟ್ಟಕ್ಕೆ ಮಹಿಳೆಯರು ಬೆಳಿಬೇಕು ಅಂತ ಅವರು ಹೇಳಿಕೆ ನೀಡಿದ್ದಾರೆ. ವ್ಯಾಸರಾಜಪುರ ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಇದ್ದು ಶ್ರೀ ವ್ಯಾಸರಾಯರು ನೆಲೆಸಿದ್ದಂತಹ ಈ ಗ್ರಾಮದ ಹೆಸರನ್ನ ಇನ್ನಷ್ಟು ಪ್ರಚಾರಗೊಳಿಸುವಂತಹ ಸಾಧನೆಯನ್ನ ಗ್ರಾಮದ ಜನತೆ ಮಾಡಬೇಕು ಅಂತ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕ BS ರಂಗನಾಥ್ ಪ್ರಸಾದ್ ಮಾತನಾಡಿ, ಮಹಿಳಾ ಘಟಕಗಳು ಅಥವಾ ಮಹಿಳಾ ಸಂಘಗಳು ಕೇವಲ ಉಳಿತಾಯಕ್ಕೆ ಸೀಮಿತವಾಗದೆ ಆರ್ಥಿಕ ಚಟುವಟಿಕೆಗಳು ಹಾಗೂ ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ನೀಡಬೇಕು. ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂತಹ ಉತ್ಪನ್ನಗಳ ತಯಾರಿಕಾ ಘಟಕಗಳನ್ನು ಆರಂಭಿಸಿ ಮಹಿಳೆಯರು ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠರಾಗಬೇಕು ಅಂತ ಅವರು ಹೇಳಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ನಂದಿನಿ ಹಾಗೂ ಶಾಂತಕುಮಾರಿ ದಂಪತಿ ಎಂ ಶಿವಪ್ರಸಾದ್ ಅವರನ್ನ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಆರ್ ನಂದಿನಿ, ಶಾಂತಕುಮಾರ್, ವಕೀಲ ಜ್ಞಾನೇಂದ್ರ, ಕೃಷ್ಣ, ಪ್ರಸಾದ್, ಶಿವರಾಜು, ಗೋಪಿ, ಮಲ್ಲೇಶ್, ಕಾರಾಪುರ ಸಿದ್ದರಾಜು, ಚಿನ್ನಸ್ವಾಮಿ ಹೀಗೆ ಹಲವು ಮಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅನ್ನುವಂತಹದ್ದು ಇದೀಗ ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಶಾಂತರವರು ಮತ್ತು ಅವರ ಶ್ರೀಮತಿಯವರು ಒಂದು SL ನಂದಿನಿ ಅರ್ಬನ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಒಂದು ಹೊಸ ಉದ್ಯಮವನ್ನ ನಮ್ಮ ವ್ಯಾಸರಾಜಪುರದಲ್ಲಿ ಪ್ರಾರಂಭ ಮಾಡಿದ್ದಾರೆ.